ಫೆಬ್ರವರಿ 7ರಂದು ತಾವರೆಕೆರೆಯಲ್ಲಿ ಹಿಂದೂ ಸಂಗಮ ಶೋಭಾಯಾತ್ರೆ ಧಾರ್ಮಿಕ ಸಭೆ ಜರುಗಲಿದೆ. ಚನ್ನಗಿರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಮತ್ತು ನೆಲ್ಲಿಹಂಕಲು ಮಂಡಲದ ವತಿಯಿಂದ ಫೆಬ್ರವರಿ 7ರ ಶನಿವಾರ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಯಡಿಯೂರು ಕ್ಷೇತ್ರ ತಾವರೆಕೆರೆ ಶ್ರೀ ಶಿಲಾ ಮಠದ ಪರಮಪೂಜ್ಯರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಲಭಿಸಲಿದ್ದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಲಿದೆ. ಈ ಸಂದರ್ಭದಲ್ಲಿ ಶಿವಮೊಗ್ಗ ವಿಭಾಗದ ಬೌದ್ಧಿಕ ಪ್ರಮುಖರಾದ ಶ್ರೀರಾಮಚಂದ್ರ ಹುರಣೆಬೈಲು ಮುಖ್ಯ ವಕ್ತಾರರಾಗಿ ಭಾಗವಹಿಸಿ ಹಿಂದೂ ಸಂಘಟನೆ, ಸಾಂಸ್ಕೃತಿಕ ಜಾಗೃತಿ ಹಾಗೂ ರಾಷ್ಟ್ರೀಯ ಏಕತೆಯ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಯುವ ವಾಗ್ಮಿಯಾಗಿರುವ ಕುಮಾರಿ ಭಾವನಾ ಆರ್ ಗೌಡ ಸಹ ವಕ್ತಾರರಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2:15 ಗಂಟೆಗೆ ತಾವರೆಕೆರೆ ಗ್ರಾಮದಲ್ಲಿ ಭವ್ಯ ಶೋಭಾಯಾತ್ರೆ ನಡೆಯಲಿದ್ದು ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಂತರ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ತಾಯಂದಿರು ಹಳದಿ ಅಥವಾ ಕೇಸರಿ ಬಣ್ಣದ ಸೀರೆಯನ್ನು ಧರಿಸಿ ಆಗಮಿಸುವಂತೆ ಆಯೋಜಕರು ಮನವಿ ಮಾಡಿಕೊಂಡಿದ್ದಾರೆ. ಪೂರ್ಣ ಕುಂಭ ಸ್ವಾಗತಕ್ಕಾಗಿ ಭಾಗವಹಿಸುವವರು ಕಳಸ ಮತ್ತು ತೆಂಗಿನಕಾಯಿ ತರಬೇಕೆಂದು ವಿನಂತಿಸಲಾಗಿದೆ. ಸಂಘಟಿತ ಹಿಂದೂ ಸಶಕ್ತ ಭಾರತ ಎಂಬ ಸಂದೇಶದೊಂದಿಗೆ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜನಾ ಸಮಿತಿ ಕೋರಿದೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, NKS TV4 ದಾವಣಗೆರೆ. ತಾವರೆಕೆರೆ ಮತ್ತು ನೆಲ್ಲಿಹಂಕಲು ಮಂಡಲ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ದಿನಾಂಕ 7 ಫೆಬ್ರವರಿ 26ರಂದು ಶನಿವಾರ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ರಾಮಚಂದ್ರ ಹುರಣೆಬೈಲು ಅವರು ಶಿವಮೊಗ್ಗ ವಿಭಾಗದ ಬೌದ್ಧಿಕ ಪ್ರಮುಖರವರು, ಮತ್ತೊಬ್ಬರು ಕುಮಾರಿ ಭಾವನಾ ಆರ್ ಗೌಡ ಇವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಷಣ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಯಡಿಯೂರು ಸ್ವಾಮಿಗಳು ಸಹ ಭಾಗವಹಿಸ್ತೀವಿ. ಈ ಕಾರ್ಯಕ್ರಮ ಬಹುಶಃ ದೇಶದ ಮೂಲೆ ಮೂಲೆಗಳಲ್ಲಿ ಆಗುವಂಥ ಕಾರ್ಯಕ್ರಮ, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ಭಾವನಾ ಆರ್ ಗೌಡ ಮಾತಾಡ್ತಾ ಇದ್ದೀನಿ. ಹಿಂದೂ ಸಂಗಮ ಆಯೋಜನಾ ಸಮಿತಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಾವರೆಕೆರೆ ಹಾಗೂ ನೆಲ್ಲಿಹಂಕಲು ಮಂಡಲದ ವತಿಯಿಂದ ಹಿಂದೂ ಸಂಗಮವನ್ನ ಇದೇ ಫೆಬ್ರವರಿ 7ನೇ ತಾರೀಕು ತಾವರೆಕೆರೆಯ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ. ಸಮಸ್ತ ಹಿಂದೂಗಳು ಬನ್ನಿ ಭಾಗವಹಿಸಿ. ನಾನು ಬರ್ತಾ ಇದ್ದೀನಿ. ಭಾರತೀಯ ಇತಿಹಾಸ, ರಾಷ್ಟ್ರೀಯ ವಿಚಾರಗಳು ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸ್ತ್ರೀಯರ ಪಾತ್ರದ ಕುರಿತು ಒಂದಿಷ್ಟು ವಿಚಾರವನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ. ಸಮಸ್ತ ಹಿಂದೂಗಳು ಭೇಟಿಯಾಗೋಣ. ಧನ್ಯವಾದಗಳು. ವಂದೇ ಭಾರತ ಮಾತರಂ.